ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಜೀವಿತಾ ಉಳ್ಳಾಳ್. ಇವತ್ತು ನಾವು ಟೇಸ್ಟಿಯಾಗಿರೋ ಬೀಟ್ರೂಟ್ ರಸಮ್, ಇದೊಂದೊಳ್ಳೆ ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗಿದ್ರೆ ಹೇಗೆ ಮಾಡೋದಂತ ನೋಡೋಣವಾ, ಬನ್ನಿ. ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು 1 ಟೀ ಸ್ಪೂನಷ್ಟು ಧನಿಯಾ ಕಾಳು, 3/4 ಟೀ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 2 ಅಥವಾ 3 ಒಣಮೆಣಸಿನ್ಕಾಯಿ, 5 ರಿಂದ 6 ಎಸಳು ಬೆಳ್ಳುಳ್ಳಿ ಸೇರಿಸಿ ಧನಿಯಾ ಕಾಳು ಲೈಟಾಗಿ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡಿ. ಈ ರೀತಿ ಆದರೆ ಸಾಕು. ಈಗ ಇದನ್ನೊಂದು ಪ್ಲೇಟಲ್ಲಿ ಹಾಕಿ ತಣ್ಣಗಾಗೋಕ್ಬಿಡಿ. ಈಗ ಗ್ಯಾಸ್ ಮೇಲೆ ರಸಮ್ ಮಾಡೋಕ್ಕೆ ಬೇಕಿರೋ ಪಾತ್ರೆ ಇಟ್ಟು ಒಂದು ಮೀಡಿಯಮ್ ಸೈಜ್ ಬೀಟ್ರೂಟ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ. ಈಗ ಸಣ್ಣದಾಗಿ ಕಟ್ ಮಾಡಿರೋ ಮೀಡಿಯಮ್ ಸೈಜ್ 2 ಟೊಮೆಟೊ ಸೇರಿಸ್ಕೊಳ್ಳಿ. ತೀರಾ ಸಣ್ಣದಾದರೆ 3 ಸೇರಿಸ್ಕೊಳ್ಳಿ. ಈಗ ಇದು ಬೇಯಕ್ಕೆ ಬೇಕಿರೋ ಅಷ್ಟು ನೀರು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಲಿಡ್ ಕ್ಲೋಸ್ ಮಾಡಿ 8 ರಿಂದ 10 ನಿಮಿಷ ಬೀಟ್ರೂಟ್ ಬೇಯಕ್ಕೆ ಬಿಡಿ. ಬೀಟ್ರೂಟ್ ಬೇಯೋ ಅಷ್ಟರಲ್ಲಿ ಆಗಲೇ ಫ್ರೈ ಮಾಡಿಟ್ಟಿರುವಂಥ ಮಸಾಲೆ ಐಟಮ್ನ ಕುಟಾಣಿಗೆ ಸೇರಿಸಿ ತರಿಯಾಗಿ ಕುಟ್ಟಿಟ್ಕೊಳ್ಳಿ. ನಿಮ್ಮಲ್ಲಿ ಈ ಥರದ ಕುಟಾಣಿ ಇಲ್ಲ ಅಂತ ಹೇಳಿದರೆ ಸಣ್ಣ ಮಿಕ್ಸಿ ಜಾರಲ್ಲಿ ಕೂಡ ತರಿಯಾಗಿ ರುಬ್ಬಿಟ್ಕೋಬೋದು. ನೋಡಿ, ಈ ರೀತಿ ಆದರೆ ಸಾಕು. ಇದನ್ನೊಂದು ಪ್ಲೇಟಲ್ಲಿ ಹಾಕಿ ಪಕ್ಕದಲ್ಲಿ ಇಟ್ಕೊಳ್ಳಿ. 10 ನಿಮಿಷ ಆಗಿದೆ, ಬೀಟ್ರೂಟ್ ಎಲ್ಲ ಬೆಂದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈಗ ಇದರಲ್ಲಿ ಬೀಟ್ರೂಟ್ ಮಾತ್ರ ಸಪ್ರೇಟಾಗಿ ತೆಗೆದು ಒಂದು ಪ್ಲೇಟಲ್ಲಿ ಹಾಕಿ ತಣ್ಣಗಾಗೋಕ್ಕೆ ಬಿಡಿ. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ತಣ್ಣಗಾಗಿರೋ ಬೀಟ್ರೂಟ್ ಸೇರಿಸಿ ರುಬ್ಬಿ ತಗೊಳ್ಳಿ. ನಾನು ಈ ರೀತಿ ನೈಸಾಗಿ ರುಬ್ಬಿ ತಗೊಂಡಿದ್ದೀನಿ. ನೀವು ಬೇಕಾದರೆ ತರಿಯಾಗಿ ಕೂಡ ರುಬ್ಬಿ ತಗೋಬೋದು. ಈಗ ಬೇಯಿಸಿಟ್ಟಿರೋ ಟೊಮೆಟೊನ ಈ ರೀತಿ ಮ್ಯಾಶ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ರುಬ್ಬಿಟ್ಟಿರೋ ಅಂತ ಬೀಟ್ರೂಟ್ ಸೇರಿಸ್ಕೊಳ್ಳಿ. ಈಗ ಜಸ್ಟ್ ಒಂದು ಮಿಕ್ಸ್ ಕೊಡಿ. ಈಗ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ರಸ ಸೇರಿಸ್ಕೊಳ್ಳಿ. ಈಗ ರಸಮ್ಗೆ ಬೇಕಿರೋಷ್ಟು ನೀರು ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಅಪ್ರಾಕ್ಸಿಮೇಟ್ ಒಂದು ಅರ್ಧ ಲೀಟರಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ. ಈಗ ನಾವು ಕುಟ್ಟಿಟ್ಟಿರುವಂಥ ಮಸಾಲ ಸೇರಿಸೋಣ. ಈಗ ಸಣ್ಣ ತುಂಡು ಬೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಲಿಡ್ ಕ್ಲೋಸ್ ಮಾಡಿ 3 ರಿಂದ 4 ನಿಮಿಷ ಚೆನ್ನಾಗಿ ಕುದಿ ಬರೋಕ್ಕೆ ಬಿಡಿ. ನಿಮಿಷ ಆಗಿದೆ, ಲಿಡ್ ಓಪನ್ ಮಾಡಿ ಮಿಕ್ಸ್ ಮಾಡಿ. ಇಲ್ಲಿ ನಾವು ಸೇರಿಸಿರೋ ಯಾವುದೇ ಮಸಾಲ ಐಟಮ್ ಹಸಿ ಇಲ್ಲದೆ ಇರೋದ್ರಿಂದ 3 ನಿಮಿಷ ಕುದಿ ಬಂದರೆ ಸಾಕು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಜಸ್ಟ್ ಒಂದು ಮಿಕ್ಸ್ ಕೊಟ್ಟು ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ಕುದಿಯೋಕ್ಕೆ ಬಿಡಿ. ಅಷ್ಟರಲ್ಲಿ ಒಗ್ಗರಣೆ ರೆಡಿ ಮಾಡೋಣ. 1 ಟೀ ಸ್ಪೂನಷ್ಟು ತುಪ್ಪ ಸೇರಿಸಿ, ತುಪ್ಪ ಬಿಸಿಯಾಗಿದೆ, 1/4 ಟೀ ಸ್ಪೂನಷ್ಟು ಸಾಸಿವೆ ಚಿಟಪಟ ಅಂದಿದ್ದೆ, 2 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು, 1/4 ಟೀ ಸ್ಪೂನಿಗಿಂತ ಕಡಿಮೆ ಇಂಗು ಪೌಡರ್ ಸೇರಿಸಿ 30 ಸೆಕೆಂಡ್ಸ್ ಫ್ರೈ ಮಾಡಿ. ಒಗ್ಗರಣೆ ರೆಡಿಯಾಗಿದೆ. ಬಿಸಿ ಬಿಸಿ ರಸಮಲ್ಲ ಸೇರಿಸಿ ಜಸ್ಟ್ ಒಂದು ಮಿಕ್ಸ್ ಕೊಟ್ಟು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಲಿಡ್ ಕ್ಲೋಸ್ ಮಾಡಿ. ಇಷ್ಟೇ, ಸಿಂಪಲ್. ಟೈಮ್ ಬಿಸಿ ಬಿಸಿ ಬೀಟ್ರೂಟ್ ರಸಮ್ ರೆಡಿ. ನೋಡಿದ್ರಲ್ವ ಫ್ರೆಂಡ್ಸ್, ಟೇಸ್ಟಿಯಾಗಿರೋ ರೆಸಿಪಿನ ಈಸಿಯಾಗಿ ಹೇಗೆ ಮಾಡೋದಂತ. ಈ ಕ್ಲೈಮೇಟಿಗಂತೂ ಸೂಪರ್ ಆಗಿರೋ ರಸಮ್ ಅಂತಲೇ ಹೇಳ್ಬೋದು. ಹಾಗಿದ್ರೆ ಟ್ರೈ ಮಾಡ್ತೀರಲ್ವಾ? ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ DJ ಕ್ರಿಯೇಟಿವ್ ವರ್ಲ್ಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.